ಎಲ್ಲ ಸ್ಪರ್ಧಾ ಮಿತ್ರರಿಗೂ ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇದು ಜನವರಿ ತಿಂಗಳು 2024ರ 2ನೇ ಪ್ರಚಲಿತ ವಿದ್ಯಮಾನಗಳ ಪಾರ್ಟ್ 2 ಇದು. ಒಂದು ಯಾರು ನೋಡಿಲ್ಲ ಪ್ಲೇಲಿಸ್ಟ್ನಲ್ಲಿರುತ್ತೆ, ಅದನ್ನು ನೋಡಿಬಿಟ್ಟು ಇದನ್ನು ಕೂಡ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ. ಇಂಪಾರ್ಟೆಂಟ್ ಆಗಿರ್ತವ ಈ ಮುಂದೆ ಬರ್ತಕ್ಕಂಥ 28/1/2024ರಂದು DAR ಪರೀಕ್ಷೆಗೆ ಈ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವ. ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಜನವರಿ 2024ರಂತೆ AI ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ AI ನಗರವನ್ನು ನಿರ್ಮಿಸಲು ಸಜ್ಜಾಗಿರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು. ಅಂದರೆ 2024ಕ್ಕೆ ಸೇರಿದಂತೆ AI ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವಕ್ಕೋಸ್ಕರ ಕೃತಕ ಬುದ್ಧಿಮತ್ತೆಯನ್ನು ನಿರ್ಮಿಸುವ ಸಲುವಾಗಿ ಯಾವ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಕೈಗೊಂಡಿದೆ ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ: ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಅಂತಕ್ಕಂಥದ್ದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡುವುದಾದರೆ ಈ ಒಂದು ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಈ ಒಂದು AI ಕೃತಕ ಬುದ್ಧಿಮತ್ತೆಯನ್ನು ನಿರೂಪಿಸಲು ಅಥವಾ ಯೋಜನೆಯನ್ನು ಜಾರಿಗೆ ತರಲು ಸಜ್ಜಾಗಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಮುಂದೆ 2ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ ಮಿಸ್ ಅಮೆರಿಕಾ 2024 ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮ್ಯಾಂಡಿಸನ್ ಜಾನ್ಸನ್, ಮ್ಯಾಂಡಿಸನ್ ಸ್ಮಿತ್, ಮ್ಯಾಂಡಿಸನ್ ಮಾರ್ಷ್, ಮ್ಯಾಂಡಿಸನ್ ವಿಲ್ಸನ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಸಿ ಆಯ್ಕೆ ಮ್ಯಾಂಡಿಸನ್ ಮಾರ್ಷ್ ಅಂತಕ್ಕಂಥವ್ರಿಗೆ 2024ರ ಮಿಸ್ ಅಮೆರಿಕಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತದ ಯಾವ ಬ್ಯಾಂಕ್ ಹಸಿರು ರೂಪಾಯಿ ಟರ್ಮ್ ಡೆಪಾಸಿಟನ್ನು ಪರಿಚಯಿಸಿದೆ? ಭಾರತದ ಯಾವ ಬ್ಯಾಂಕು ಹಸಿರು ರೂಪಾಯಿ ಟರ್ಮ್ಸ್ ಡೆಪಾಸಿಟನ್ನು ಪರಿಚಯಿಸಿದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಇಂಡಿಯನ್ ಬ್ಯಾಂಕ್, HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಬ್ಯಾಂಕ್ ಅಂದರೆ ಹಸಿರು ರೂಪಾಯಿ ಅಥವಾ ಟರ್ಮ್ಸ್ ಡೆಪಾಸಿಟನ್ನು ಪರಿಚಯಿಸಿರ್ತಕ್ಕಂಥ ಬ್ಯಾಂಕ್ ಆಗಿದೆ. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 4ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಯೋಗ್ಯ ಸ್ತ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿದೆ? ಪ್ರಮುಖವಾಗಿ ಇಲ್ಲಿ ಯೋಗ್ಯ ಸ್ತ್ರೀ ಅಂತಕ್ಕಂಥ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂತಕ್ಕಂಥದ್ದು. ತ್ರಿಪುರ, ಪಶ್ಚಿಮ ಬಂಗಾಳ, ಮಣಿಪುರ, ಮೇಘಾಲಯ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಈ ಒಂದು ಯೋಗ್ಯಶ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯವಾಗಿದೆ. 5ನೇ ಪ್ರಶ್ನೆ, ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಭಾರತದ ದೇಶದ ಮೊದಲ ರಾಜ್ಯ ಯಾವುದು? ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಭಾರತ ದೇಶದ ಮೊದಲ ರಾಜ್ಯ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಪಂಜಾಬ್, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥ. ಅಂದರೆ ಉತ್ತರಾಖಂಡ ರಾಜ್ಯ ಸರ್ಕಾರ ಅಥವಾ ಉತ್ತರಾಖಂಡ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಥವಾ ಮೊಟ್ಟ ಮೊದಲ ರಾಜ್ಯವಾಗಿದೆ. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯವಾಗಿದೆ ಉತ್ತರಾಖಂಡ. 6ನೇ ಪ್ರಶ್ನೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು ಇತ್ತೀಚೆಗೆ ಅನಾವರಣಗೊಳಿಸಿದ ಪುಸ್ತಕದ ಶೀರ್ಷಿಕೆ ಯಾವುದು? ಅವರು ಇತ್ತೀಚೆಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಆ ಪುಸ್ತಕದ ಹೆಸರು ಏನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಹವಾಮಾನ ಬದಲಾವಣೆ ಹೊಸ ಭಾರತೀಯ ದೃಷ್ಟಿಕೋನ ಅಂತಕ್ಕಂಥದ್ದು ಆಯ್ಕೆ 1. ಆಯ್ಕೆ 2, ಮೋದಿ ಹಸಿರು ಭವಿಷ್ಯಕ್ಕೆ ಶಕ್ತಿ ತುಂಬುವುದು ಅಂತಕ್ಕಂಥದ್ದು 2. ಭಾರತದ ಹಸಿರು ಕ್ರಾಂತಿ ಅಂತಕ್ಕಂಥದ್ದು 3. ಭಾರತದ ಪರಿಸರದ ಭವಿಷ್ಯ ಅಂತಕ್ಕಂಥದ್ದು ಆಯ್ಕೆಗಳು 4. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಮೋದಿ
ಹಸಿರು ಭವಿಷ್ಯಕ್ಕೆ ಶಕ್ತಿ ತುಂಬುವುದು ಅಂತಕ್ಕಂಥದ್ದು ಆ ಪುಸ್ತಕದ ಶೀರ್ಷಿಕೆಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮುಂದೆ ನೋಡೋಣ 7ನೇ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ 2023ನೇ ಸಾಲಿಗೆ ಸ್ವಚ್ಛತಾ ಸರ್ವೇಕ್ಷಣಾ ಫಲಿತಾಂಶ ಪ್ರಕಟವಾಗಿದ್ದು, ದೇಶದ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಯಾವ ನಗರ ಪಾತ್ರವಾಗಿದೆ? ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಮುಂಬೈ, ಗುಜರಾತ್ನ ಸೂರತ್, ಕರ್ನಾಟಕದ ಬೆಂಗಳೂರು, ಮಧ್ಯಪ್ರದೇಶದ ಇಂದೂರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಮಧ್ಯಪ್ರದೇಶದ ಇಂದೂರು ನಗರ ಸ್ವಚ್ಛ ಸರ್ವೇಕ್ಷಣಾ ಪಟ್ಟಿಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಇಂದೂರು ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಭಾರತೀಯ ನೌಕಾಪಡೆಯು ಬಹುರಾಷ್ಟ್ರೀಯ ವ್ಯಾಯಾಮವಾಗಿರ್ತಕ್ಕಂಥ ಮಿಲನ್ 24 ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಭಾರತೀಯ ನೌಕಾಪಡೆಯ ಬಹುರಾಷ್ಟ್ರೀಯ ವ್ಯಾಯಾಮವಾಗಿರ್ತಕ್ಕಂಥ ಮಿಲನ್ 24 ಅನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತಕ್ಕಂಥ ಯಾವ ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ? ಚೆನ್ನೈ, ವಿಶಾಖಪಟ್ಟಣಂ, ಕೊಚ್ಚಿ, ಮುಂಬೈ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ವಿಶಾಖಪಟ್ಟಣಂನಲ್ಲಿ ಮಿಲನ್ 24 ಭಾರತೀಯ ನೌಕಾಪಡೆಯ ಬಹುರಾಷ್ಟ್ರೀಯ ವ್ಯಾಯಾಮವನ್ನು ವಿಶಾಖಪಟ್ಟಣಂನಲ್ಲಿ ನಡೆಸಲಾಯಿತು. ಅದರ ಹೆಸರು ಮಿಲನ್ 24 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥ ವಾಂಚೋ ವುಡನ್ ಕ್ರಾಪ್ ಅಂತಕ್ಕಂಥದ್ದು. ವಾಂಚೋ ವುಡನ್ ಕ್ರಾಪ್ ಯಾವ ರಾಜ್ಯಕ್ಕೆ ಸೇರಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಆಯ್ಕೆಗಳನ್ನು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಅರುಣಾಚಲ ಪ್ರದೇಶಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ವಾಂಚೋ ವುಡನ್ ಕ್ರಾಫ್ಟ್ ಅಂತಕ್ಕಂಥದ್ದು GI ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮುಂದೆ ನೋಡೋಣ. ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ 2023ಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಬಂದಿದ್ದರು ಅಂದರೆ ಅಬ್ದುಲ್ ಫತ್ತೇಹ ಅಲ್ ಸಿಸಿ ಅಂತಕ್ಕಂಥವ್ರು ಬಂದಿದ್ದರು. ಅಬ್ದುಲ್ ಫತ್ತೇಹ ಅಲ್ ಸಿಸಿ ಇವರು ಈಜಿಪ್ಟ್ ದೇಶದವರು ಅಂತಕ್ಕಂಥದ್ದು. ಪ್ರಸ್ತುತ 2024ಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅತಿಥಿಯಾಗಿ ಯಾರು ಬರ್ತಾ ಇದ್ದಾರೆ ಅಂದರೆ ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಎಮಾನ್ಯುಯೆಲ್ ಮ್ಯಾಕ್ರಾನ್ ಅಂತಕ್ಕಂಥವ್ರು 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿ ನೋಡ್ತಾ ಇದ್ದೀವಿ ಯಾವ ದಿನಾಂಕದಂದು ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು. ಪ್ರತಿ ವರ್ಷ ಜನವರಿ 15 ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಕ್ವಿಕ್ಕಾಗಿ ಒಂದಿಷ್ಟು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬಂದಿದ್ದೀವಿ. ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.